ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ಇಷ್ಟು ದಿನ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಪ್ರಿಯರೇ, ನೆಟ್ವರ್ಕ್ ಪ್ರಾಬ್ಲಮ್ನಿಂದ. ಮತ್ತು ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ದೇವರು ಇನ್ನೂ ಅದ್ಭುತ ರೀತಿಯಾಗಿ ನಡೆಸಬೇಕು, ಯಾವ ಸಮಸ್ಯೆಗಳು ಎದುರಾಗಬಾರ್ದು ಅಂತೇಳಿ ನೀವು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಪ್ರಿಯರೇ. ನಿಮಗೋಸ್ಕರವಾಗಿ ನಿಮ್ಮ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಕೊಡುವಂತೆ ನಾವು ಪ್ರತಿದಿನ ದೇವರ ವಾಕ್ಯಗಳಿಂದ ನಿಮ್ಮನ್ನು ಬಲಪಡಿಸಬೇಕಂತೇಳಿ ನಾವು ವಾಕ್ಯಗಳು ಹೇಳುವಂತೆ ದೇವರು ನಮಗೆ ಸಹಾಯ ಮಾಡಲಿ ಅಂತೇಳಿ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಪ್ರಿಯರೇ. ಮತ್ತು ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನಗಳನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ಮತ್ತು ಈ ದಿನದಲ್ಲಿ ದೇವರು ನಮಗೆ ಯಾವ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ ಎಂಬುದಾಗಿ ನೋಡೋಣ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 91ನೇ ಅಧ್ಯಾಯ 4ನೇ ವಚನ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನು ಪಕ್ಕಗಳ ಮೊರೆಯನ್ನು ಆಶ್ರಯಿಸಿಕೊಳ್ಳುವಿ, ಆತನು ಸತ್ಯತೆಯು ನಿನಗೆ ಕೇಡು ಗುರಾಣಿಯೂ ಆಗಿದೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತದೆ ಪ್ರಿಯರೇ. ದೇವರು ನಮ್ಮನ್ನು ಆತನ ರೆಕ್ಕೆ ನೆರಳಲ್ಲಿ ನಮ್ಮನ್ನು ಒದಗಿಸುವಂತ ದೇವ್ರು ಪ್ರಿಯರೇ. ನಮಗೆ ಭಯಗಳು ಬಂದಾಗ, ನಮಗೆ ಆತಂಕಗಳು ಬಂದಾಗ ನಾವು ಯಾರ ರೆಕ್ಕೆ ನೆರಳಲ್ಲಿ ನಾವು ಒದಗಿಸುವಂತರಾಗಿರ್ಬೇಕು? ನಾವು ದೇವರ ರೆಕ್ಕೆ ನೆರಳಲ್ಲಿ ನಾವು ಆತನ ಸನ್ನಿಧಿಯಲ್ಲಿ, ಆತನ ಸಮ್ಮುಖದಲ್ಲಿ ನಾವು ಬಯಸುವಂತರಾಗಿರ್ಬೇಕು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಎಂಥ ಸಮಸ್ಯೆಗಳು ಬರಲಿ, ಎಂಥ ಭಯಂಕರ ಪರಿಸ್ಥಿತಿಗಳು ಬರಲಿ, ನಾವು ಭಯ ಪಡ್ಬಿಡ್ತು ಪ್ರಿಯರೇ. ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರೆ, ಯಾರಾದ್ರೂ ನನ್ನ ರೆಕ್ಕೆ ನೆರಳಲ್ಲಿ ನೀವು ಬಂದಿರ್ತಾರೋ ಅವ್ರಿಗೆ ನಾನು ಯಾವ ಕೇಡುಗಳನ್ನು ನಾನು ಬರಮಾಡುವುದಿಲ್ಲ. ಹಲ್ಲೆಲೂಯಾ. ಇಷ್ಟು ದಿನಮಾನಗಳೆಲ್ಲ ನೀವು ಹಣದ ಮೇಲೆ ಭರವಸೆ ಮಾಡಿದ್ದೀರಾ, ಮನುಷ್ಯರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿದ್ದೀರಾ, ಮನುಷ್ಯರ ಮೇಲೆ ನೀವು ಆಧಾರ ಇಟ್ಟು ಜೀವಿಸ್ತಾ ಇದ್ದೀರಿ ಪ್ರಿಯರೇ. ಆದ್ರೆ ಮುಂಜಾನೆ ವಾಗ್ದಾನ ಗಟ್ಟಿಗಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಪ್ರಿಯರೇ. ದೇವರು ಹೇಳ್ತಿದ್ರೆ, ನನ್ನನ್ನು ಆಶ್ರಯಿಸಿಕೊಳ್ಳುವರು ಆತನ ರೆಕ್ಕೆ ನೆರಳಲ್ಲಿ ನಾವು ಒದಗಿಸುವಂತರಾಗಿರ್ಬೇಕು ಪ್ರಿಯರೇ. ಆತನ ಪಕ್ಕನೆಯಲ್ಲಿ ನಮ್ಗೆ ಸತ್ಯತೆಯು ಗುರಾಡಿಯು ಆತನು ಆಗಿದ್ದಾನೆ ಪ್ರಿಯರೇ. ನಮ್ಗೆ ಎಂಥ ಕೇಡುಗಳು ಬಂದ್ರು ಕೂಡ ನಮ್ಗೆ ಏನು ಮಾಡೋದಿಲ್ಲ ಪ್ರಿಯರೇ. ನಮ್ಗೆ ಎಂಥ ಕಷ್ಟಗಳು ಬಂದ್ರು ಕೂಡ ಯಾವ ಕಷ್ಟಗಳಿಂದ ನಮ್ಗೆ ಯಾವ ಹಾನಿ ಆಗುವುದಿಲ್ಲ ಪ್ರಿಯರೇ. ಯಾಕಂದ್ರೆ ನಾವು ದೇವರ ಸಮ್ಮುಖದಲ್ಲಿ, ದೇವರ ಒಂದು ಆರಾಧನೆಯಲ್ಲಿ, ದೇವರ ಒಂದು ಸನ್ನಿಧಿಯಲ್ಲಿ ನಾವು ಏಕಿ ಬಯಸುವಂತರಾಗಿರ್ಬೇಕು. ನಾವು ಆತನ ರೆಕ್ಕೆ ನೆರಳಲ್ಲಿ ನಾವು ಒದಗಿಸುವಂತರಾಗಿರ್ಬೇಕು ಪ್ರಿಯರೇ. ನಾವು ಕೊಳ್ಳುವಂತರಾಗಿರ್ಬೇಕು ಪ್ರಿಯರೇ. ಯಾಕಂದ್ರೆ ಆತನಲ್ಲಿ ನಮ್ಗೆ ಶಾಂತಿ, ಸಮಾಧಾನ, ಆತನಲ್ಲಿ ನಮಗೆ ಆಶ್ರಯವು, ಆತನಲ್ಲಿ ನಮ್ಗೆ ಆತನ ಕೃಪೆಯಿಂದ ನಮ್ಮನ್ನು ಕರುಣಿಸುವಂತ ದೇವರು ಆತನ ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ವಾಗ್ದಾನಗಳು ಕೇಳ್ತಿದ್ರು ಪ್ರಿಯರೇ. ನೀವು ದೇವರನ್ನು ಆಶ್ರಯಿಸ್ರಿ, ದೇವರ ರೆಕ್ಕೆನಲ್ಲಿ ನೀವು ಬಚ್ಚಿಟ್ಕೊಂಡು ನೀವು ಜೀವಿಸ್ರಿ. ಎಲ್ಲಾ ವಿಷಯದಲ್ಲಿ ಆತನು ನಿಮ್ಮನ್ನು ಕಾಯ್ದು ಕಾಪಾಡಿ ನಿಮ್ಮನ್ನು ಆತನು ನಡೆಸುವಂತ ದೇವರು ಪ್ರಿಯರೇ. ಒಂದು ಕುಟುಂಬದಲ್ಲಿ ಒಂದು ಗುಡಾರ ಇರುತ್ತೆ ಪ್ರಿಯರೇ. ಕೋಳಿ ಗುಡಾರವು ಯಾವ ರೀತಿಯಾಗಿರುತ್ತೆ ಅಂದ್ರೆ, ಕೋಳಿಯು ತನ್ನ ಮರಿಗಳಿಗೆ ಒಂದು ಆಕಾಶದಲ್ಲಿ ಒಂದು ಹಾರಡುವ ಹದ್ದು ಅದಕ್ಕೆ ತಿನ್ನಬೇಕೆಂಬುದಾಗಿ ನೋಡುವಾಗ, ಆ ಒಂದು ನನ್ನ ಮಕ್ಕಳಿಗೆ ಕೇಡುಗಳು ಬರುತ್ತೆ ಎಂಬುದಾಗಿ ಒಂದು ಕೋಳಿಯು ಅದು ಸ್ವರದಿಂದ ತನ್ನ ಮಕ್ಕಳಿಗೆ ಕರೆದು ತನ್ನ ರೆಕ್ಕೆ ನೆರಳಲ್ಲಿ ಬಚ್ಚಿಟ್ಟುಕೊಳ್ಳುತ್ತೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಅಂತ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ, ಈ ಲೋಕದಲ್ಲಿ ನಾವು ಜೀವಿಸುವಾಗ, ನಮ್ಮ ಜೀವಿತದಲ್ಲಿ ಅನೇಕ ಸೈತಾನ ನಮ್ಮ ಕೇಡುಗಳು ನಮ್ಮನ್ನು ಬರಮಾಡುವಾಗ, ಅನೇಕ ಸಮಸ್ಯೆಗಳು ನಮ್ಮನ್ನು ಬರಮಾಡುವಾಗ, ನಾವು ದೇವರ ಸಮ್ಮುಖದಲ್ಲಿ ದೇವರ ಸ್ವರವನ್ನು ಕೇಳಿ ಆತನ ರೆಕ್ಕೆ ನೆರಳಲ್ಲಿ ನಾವು ಯಾವಾಗಲೂ ಆರಾಧನೆ ಏಕೆ ಬಯಸುವಾಗ, ಪ್ರತಿಯೊಂದು ವಿಷಯದಲ್ಲಿ ದೇವರು ಯಾವ ಕೇಡು ಏನು ಮಾಡಲ್ಲ ಹಾಗೆ ಆತನ ರೆಕ್ಕೆ ನೆರಳಲ್ಲಿ ನಮ್ಮನ್ನು ಬಚ್ಚಿಟ್ಟು ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವರು ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಯಾರಾದ್ರೂ ಈ ವಾಗ್ದಾನ ಕೇಳ್ತಿದ್ರು ಪ್ರಿಯರೇ, ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಗ್ದಾನ
ವಾಗ್ದಾನ ದೇವರು ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವ್ರ ಪ್ರೇ. ಇಷ್ಟು ದಿನಮಾನಗಳೆಲ್ಲ ನೀವ್ ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿರೋ, ಯಾರ ಮೇಲೆ ಆಧಾರ ಮಾಡಿರೋ, ಯಾರ ಮೇಲೆ ನಮಗೆ ಸಹಾಯ ಮಾಡ್ತಾರಂತ ನೀವು ನಂಬಿ ವಿಶ್ವಾಸ ಇಟ್ಟು ನೀವು ಜೀವಿಸಿರೋ, ಎಲ್ಲರೂ ನಿಮ್ಗೆ ಕೈ ಬಿಟ್ಟಿರ್ಬೋದು, ಎಲ್ಲರೂ ನಿಮ್ಮನ್ನು ತೊರೆದು ಹೋಗಿದಿರ್ಬೋದು ಪ್ರಿಯರೇ. ಆದ್ರೆ ನೀವು ಭಯ ಪಡಬೇಡಿ, ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡ್ರಿ. ಆತನ ನಮ್ಮನ್ನು ಕಾಯುವಂತ ದೇವ್ರು, ಆತನ ನಮ್ಮನ್ನು ಕರುಣಿಸುವಂತ ದೇವ್ರು, ಆತನ ನಮ್ಮನ್ನು ಬಲಪಡಿಸುವಂತ ದೇವ್ರು ಎಂಬುದಾಗಿ ನೀವು ನಂಬಿ ವಿಶ್ವಾಸ ಇಟ್ಟು ಮುಂಜಾನೆ ಸಮಯ ವಾಗ್ದಾನ ಕೇಳುವಾಗ ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶ್ವಾಸ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸುವಂತ ದೇವ್ರು ನೀವಾಗಿರಪ್ಪ ತಂದೆ. ದೇವ್ರು ಯಾರಾದ್ರೂ ನನ್ನ ರೆಕ್ಕೆನಲ್ಲಿ ಇರ್ತಾರೋ ಅವ್ರಿಗೆ ಯಾವ ಕೇಡುಗಳು ನಾನು ಬರಮಾಡುವುದಿಲ್ಲ, ನಿನ್ನ ರೆಕ್ಕೆನಲ್ಲಿ ಬಚ್ಚಿಟ್ಟುಕೊಂಡು ಕಾಪಾಡ್ತೀನಿ ಎಂಬುದಾಗಿ ಹೇಳಿದ್ರು ಪ್ರಭಾ. ತಂದೆ ದೇವರು ಇಷ್ಟು ದಿನಮಾನಗಳ ಕುಟುಂಬದಲ್ಲಿರುವಂತಹ ಪ್ರತಿ ಸಮಸ್ಯೆಗಳು, ಆಪದಿನಗಳು, ಪ್ರತಿ ಶೋಧನೆಗಳಿಂದ ತೆಗೆದು ಪ್ರಭಾ ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವ್ರು ನೀವಾಗಿರಿ ಪ್ರಭಾ. ತಂದೆ ದೇವ್ರು ನಿಮ್ಮ ಸಮ್ಮುಖದಲ್ಲಿ ಬಂದಾಗ ಯಾವ ಕೇಡು ಅವ್ರ ಜೀವಿತದಲ್ಲಿ ಇರೋದಿಲ್ಲ ಪ್ರಭಾ, ಯಾವ ಸಮಸ್ಯೆಗಳು ಇರ್ಲಕ್ ಸಾಧ್ಯ ಇಲ್ಲ ಪ್ರಭಾ. ಯಾವಾಗ್ಲೂ ಅವ್ರ ಜೊತೆಲಿ ಇದ್ದು ನೀವು ಕಾಯ್ದು ಕಾಪಾಡಿ ಅವ್ರಿಗೆ ರಕ್ಷಿಸಿ ನೀವೇ ಆಧಾರ ನೀಡಿ ನೀವೇ ಕಾಯ್ದು ಕಾಪಾಡುವಂತ ದೇವ್ರು ನೀವಾಗಿರಿ ಪ್ರಭಾ. ಮುಂಜಾನೆ ಸಮಲಿ ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತ ಯೇಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.